ಆಗಿರ್ತಕ್ಕಂಥ ಗ್ರಾಮ ದೇವತೆ ಬಿದರಹಳ್ಳಿ ಗ್ರಾಮದಲ್ಲಿ ಬತ್ತೇಶ್ವರ ಎಂಬತಕ್ಕಂಥ ಭಗವಂತ ಅವರ ಅನುಗ್ರಹ ದೇವಸ್ಥಾನ ಹಳೆಯದಾಗಿದ್ದರಿಂದ ಶಿಥಿಲವಾಗಿ ಈ ದೇವಸ್ಥಾನದ ಕುಟುಂಬಸ್ಥರು ಅಂದರೆ ಅವರ ಒಕ್ಕಲತನದವರು ಅಂತ ಹೇಳ್ತೀವಿ, ಅವರು ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಈ ಒಂದು ಭಗವಂತನನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಎಲ್ಲ ರೀತಿಯಾದಂತಹ ಗ್ರಾಮಸ್ಥರು, ಸಹೋದ್ಯೋಗಿಗಳು, ಸ್ನೇಹಿತರ ವರ್ಗದವರು, ಬಂಧು ವರ್ಗದವರು ಎಲ್ಲರೂ ಸೇರಿ 365 ದಿವಸದ ಒಳಗಡೆ ಪಾಯ ಪೂಜೆ ಮಾಡಿದಾಗಲಿಂದಲೂ 365ನೇ ದಿವಸದಲ್ಲಿ ಈ ಒಂದು ದೇವಸ್ಥಾನ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಿನ್ನೆಯಿಂದ ಇವತ್ತು ನಾಳೆ ಬೆಳಗ್ಗೆವರೆಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಈ ಭಗವಂತನ ಅನುಗ್ರಹ ಹಿಂದೆ ಯಾರು ಏನು ಕೇಳಿದ್ರೂ ಕೊಡ್ತಕ್ಕಂಥ ಒಂದು ವರಗಳು, ಜೊತೆಗೆ ಇಲ್ಲೊಂದು ಬಾವಿ ಇತ್ತು ಅಂತ ಒಂದು ಇತಿಹಾಸ. 365 ದಿವಸ ಬರಗಾಲ ಆಗಲಿ, ಬೇಸಿಗೆ ಕಾಲ ಆಗಲಿ, ಮಳೆಗಾಲ ಆಗಲಿ, ಎಲ್ಲ ಕಾಲದಲ್ಲೂ 365 ದಿವಸ ನೀರನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ದನಕರುಗಳಿಗೆ ಸಮೃದ್ಧಿಯಾದಂತಹ ನೀರನ್ನು ಕೊಡ್ತಕ್ಕಂಥ ಒಂದು ಜಾಗ ಆಗಿತ್ತು. ಇದರ ಇತಿಹಾಸ. ಆ ಒಂದು ಶಿವನ ಅನುಗ್ರಹದಿಂದ ಗಂಗಾ ಭಾಗೀರಥಿ ಜೊತೆಯಲ್ಲೇ ಇದ್ದು ಅವರ ವೀರಗಾರರ ಜೊತೆಯಲ್ಲಿ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಈ ದೇವಾಲಯದ ಮುಖಂಡರು, ಗ್ರಾಮಸ್ಥರು, ಕುಲಸ್ಥರು, ಮತಸ್ಥರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದು ಭಗವತ್ ಪ್ರೇರಣೆಯಿಂದ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಡೋದಕ್ಕೆ ಈ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಬತ್ತೇಶ್ವರ ಅಂದರೆ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಶಿವ, ಸದ್ಯೋಜಾತ ರುದ್ರ, ವಾಮದೇವ ರುದ್ರ, ತತ್ಪುರುಷ ರುದ್ರ, ಈಶಾನ ರುದ್ರ ಅಂಥೇಳಿ 5 ಲೋಕಪಾಲಕ ರುದ್ರ ದೇವತೆಗಳು. 5 ಲೋಕಪಾಲಕ ರುದ್ರ ದೇವತೆಗಳಲ್ಲಿ ಇಲ್ಲಿ ಶಾಂತರೂಪವಾಗಿರತಕ್ಕಂಥ ಬತ್ತೇಶ್ವರ ಸ್ವಾಮಿ ಅಂತ. ಸಾಮಾನ್ಯವಾಗಿ ಜ್ವಾಲಾ ಪರಿಧಾಯ, ಮಹಾವಿಷ್ಣುವಿಗೆ ಜ್ವಾಲೆ ಯಾವ ರೀತಿ ಇರುತ್ತೋ ಅದೇ ರೀತಿ ಶಿವನಿಗೆ ಶಾಂತ ಸ್ವಭಾವದ ಶಿವನಾಗಿದ್ದು ಭಕ್ತರ ಕೋರಿಕೆಗಳನ್ನು ಈಡೇರತಕ್ಕಂಥ ಒಂದು ಶಕ್ತಿ ಇರತಕ್ಕಂಥ ಶಿವನಾಗಿರ್ತಾನೆ ಎಂಬುದಾಗಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಭಗವಂತನ ಪ್ರೇರಣೆಯಿಂದ ಎಲ್ಲರಿಗೂ ಕೂಡ ಧನ ಕನಕ ವಸ್ತು ವಾಹನಗಳನ್ನು ಕರುಣಿಸಿ ಸಕಲ ಯೋಗಗಳನ್ನು ಕೊಟ್ಟು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ಆ ಭಗವಂತನನ್ನು ಇವತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ದೇವಾಲಯ ಇಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವಂಥ ಪ್ರತೀತಿ ಇದೆ. ಇಲ್ಲಿ ನೂರಾರು ವರ್ಷಗಳಿಂದ ಈ ಬಿದರಳ್ಳಿ ಗ್ರಾಮದಲ್ಲಿ ನಮ್ಮ ಬತ್ತೇಶ್ವರ ದೇವಾಲಯ ಒಂದು ಸಣ್ಣ ಮಂಟಪ ಟೈಪ್ ಇತ್ತು ಇಲ್ಲಿ. ಅದಾದಮೇಲೆ ಇನ್ನೊಂದು ಸರಿ ರಿನೋವೇಷನ್ ಮಾಡಿ ಒಂದು ಕಲ್ಲಿನ ಕಟ್ಟಡವನ್ನು ಮಾಡಿದ್ವಿ ಆ ಕಾಲದಲ್ಲಿ. ಅದಾದ ನಂತರ ಈಗ ಜನಸಂಖ್ಯೆ ಹೆಚ್ಚಾದಂಗೆ ದೇವಸ್ಥಾನವನ್ನು ನವೀಕರಣ ಮಾಡಬೇಕು ಅಂಥೇಳಿ ಎಲ್ಲ ನಮ್ಮ ದೇವಸ್ಥಾನದ ಕುಲಬಾಂಧವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ದೇವಸ್ಥಾನವನ್ನು ಹೊಸ ದೇವಸ್ಥಾನ ಈಗಿನ ಒಂದು ಆಧುನಿಕ ಯುಗದ ಒಂದು ನಾಗರಿಕತೆ ಬೆಳೆದಂಗೆ ಒಂದು ಹೊಸ ದೇವಸ್ಥಾನ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತೆಗೆದುಕೊಂಡೆವು. ಆಗ ಈ ದೇವಸ್ಥಾನವನ್ನು ಎಲ್ಲ ನಮ್ಮ ಕುಲಬಾಂಧವರು ಸೇರಿ ಚೆನ್ನಾಗಿ ಕಟ್ಟಬೇಕು, ಕಲ್ಲಿನ ಕಟ್ಟಡ ಕಟ್ಟಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದರಂತೆ ಅತಿ ಕಡಿಮೆ ಸಮಯದಲ್ಲಿ 11 ತಿಂಗಳಲ್ಲಿ ಈ ದೇವಾಲಯವನ್ನು ನಾವು ನಿರ್ಮಾಣವನ್ನು ಮಾಡಿದ್ದೇವೆ. ಈ ಒಂದು ದೇವಾಲಯ ಇದೇ ತಿಂಗಳು 24/2/26ರಲ್ಲಿ ಸ್ಟಾರ್ಟ್ ಆಗಿ 26/2/26ವರೆಗೆ ಕೊನೆಗೊಳ್ಳಲಿದೆ. ಈ ಒಂದು ದೇವಸ್ಥಾನದ ಒಂದು ಉದ್ಘಾಟನೆಗೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಗುರುಗಳಾದಂಥ ನಿರಂಜನಾನಂದಪುರಿ ಸ್ವಾಮೀಜಿಗಳು ಹಾಗೂ ಈಶ್ವರಾನಂದ ಸ್ವಾಮೀಜಿಗಳು ಸಹ ಆಗಮಿಸ್ತಾ ಇದ್ದು ಈ ಒಂದು ಸಮಾರಂಭಕ್ಕೆ ಅವರು ಎಲ್ಲರೂ ಉಪಸ್ಥಿತರಿದ್ದು ಹಾಗೂ ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ರವರು, MTP ನಾಗರಾಜ್ ಅವರು, ಬಸವರಾಜ್ ಅವರು ಸಹ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಎಲ್ಲ ಉದ್ಘಾಟನೆಯನ್ನು ಮಾಡಿಕೊಂಡು ನಮ್ಮ ಎಲ್ಲ ಕುಲಬಾಂಧವರಿಗೂ ದೇವಸ್ಥಾನವನ್ನು ದೇವರ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಒಂದು ಆಶಯವನ್ನು ಮಾಡಿಕೊಟ್ಟು ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿ ಎಲ್ಲರೂ ಮಾಡಿದ್ದಾರೆ. ಈ ಒಂದು ಸಮಾರಂಭಕ್ಕೆ ನಮ್ಮ ಎಲ್ಲ ಕುಲಬಾಂಧವರು ಹಾಗೂ ಎಲ್ಲ ಧರ್ಮದವರು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳಿ ಸರ್. ನಾವು ಮುನ್ಷಾಮಪ್ಪ ಅಂದ್ಬಿಟ್ಟು ಹೊಸಕೋಟೆ. ನಾವು ಈ ಒಂದು
ದೇವಸ್ಥಾನದ ಕುಲಕ್ಕೆ ಸೇರಿದಂಥವು.